ಕೆಟ್ಟ ಕಾಲ ಅಂದ್ರೆ ಹರೆಯ ಮತ್ತು ಬಾಲ್ಯ ಬೆಸ್ಟ್ ಟೈಮ್ಗಳು. ಮುಪ್ಪಾವಸ್ಥೆ ಏನು ಬರ್ತದೆ, ಮಿಡ್ಲ್ ಏಜು ದಾಟಿದ ಮೇಲೆ ಮುಪ್ಪಾವಸ್ಥೆಗೆ ಬಂದಾಗ ಗೊತ್ತಾಗ್ತದೆ ನಾವು ಯಾಕೆ ಚಟ ಮಾಡಿದ್ದೀವಿ ಅಂತೇಳಿ. ಇನ್ನು ನೀವು ಸಾರಾಯಿ ಮತ್ತು ಗುಟ್ಕಾದವ್ರು 35-40 ವರ್ಷ ಬರ್ತದೆ. ಎಷ್ಟೋ ಜನ ನಮ್ಮ ಮುಖಾನ ಮಾತಾಡ್ತಿದ್ದು ನಾವು ನೋಡ್ತಾ ಇದ್ವಿ. ಈ ನೆಲೆಯಲ್ಲಿ ಇವತ್ತು ಡಿ ಕೆ ಶಿವಕುಮಾರ್ ಅವರು ತೆಗೆದುಕೊಂಡಂಥ ನಿರ್ಧಾರ ಭಾಳ ಒಳ್ಳೆಯದ, ಅದನ್ನು ನಾವು ಶ್ಲಾಘನೆ ಮಾಡಲೇಬೇಕಾಗ್ತದೆ. ಅದೇ ಕಾಲ ಖಾದರ್ ಅವರು ಸಹಿತ ಅವ್ರಿಗೆ ಬೆನ್ನೆಲುಬು ನಿಂತು ಅವ್ರ ಪರವಾಗಿ ಮಾತಾಡ್ತಾ ಇದ್ದಾರೆ. ಅವ್ರಿಗೂ ಆಗಬೇಕು. ಅದೇ ಕಾಲಕ್ಕೆ ಅಡುಗೆ ಬೆಳೆಗಾರರು ನಿಮಗೆ ಎಷ್ಟು ಲಾಭ ಆಗ್ತದೆ ಇದನ್ನು ವಿಚಾರ ಮಾಡಿ. ಎಷ್ಟು ಬರ್ತದೆ ನಿಮ್ಮ ಕೈಗೆ, ಎಷ್ಟು ಆಗ್ತದೆ. ಈ ಮಿಡ್ಲ್ ಮ್ಯಾನ್ ಪ್ಲಸ್ ಫ್ಯಾಕ್ಟ್ರಿ ಅವ್ರು ಎಷ್ಟು ಲಾಭ ಮಾಡ್ಕೊಳ್ತಾರೆ, ನಿಮ್ಮ ಅಡಿಕೆ ಎಷ್ಟು ಕೊಡ್ಕೊಳ್ತಾರೆ, ಅವ್ರು ಯಾವ ಪ್ರಮಾಣದಲ್ಲಿ ಮಾರಾಟ ಮಾಡ್ಕೊಳ್ತಾರೆ. ಹಾಗೆ ತಂಬಾಕು ಬೆಳೆಗಾರರು ಸಹ ವಿಚಾರ ಮಾಡ್ಬೇಕಾಗಿದೆ. ಎಷ್ಟು ನಿಮಗೆ ಅವ್ರು ತಂಬಾಕು ಬೆಲೆ ಕೊಡ್ತಾರೆ, ಅದ್ರ ಲಾಭ ಎಷ್ಟು ಮಾಡ್ಕೊಳ್ತಾರೆ. ಆ ಗುಟ್ಕಾಯಿ ಬೆಳೆಯೋದ್ರಿಂದ ಲಾಭ ಯಾರಿಗೆ ಅಂದ್ರೆ ಫ್ಯಾಕ್ಟ್ರಿಯವ್ರಿಗೆ, ಮಾರಾಟಗಾರರಿಗೆ. ಇದರಲ್ಲಿ ಎರಡು ಮಾತಿಲ್ಲ. ಅವ್ರಿಗೆ ತೊಂದರೆ ಆಗಿದ್ದಕ್ಕಾಗಿ ಅವ್ರು ರೈತರ ಮೇಲೆ ಆಗ್ತಾಯಿದ್ದಾರೆ. ಪಾಪ ರೈತರಿಗೆ ಕೆಲವೊಂದು ವಿಷಯ ತಮ್ಮ ಬದುಕು ಕಷ್ಟ ಅಪಾಯ ತೆಗೆದ್ರೆ ಅನ್ನೋದು ಅದನ್ನು ನಂಬ್ಕೊಂಡು ಬದುಕ್ತಾ ಇದ್ದಾರೆ. ಅವ್ರಿಗೆ ನೋವು ಅಥವಾ ತೊಂದರೆ ಆಗಿರ್ಬೋದಿಲ್ಲ ಅಂತಲ್ಲ, ಅವರು ಈ ದಿಶೆಯಲ್ಲಿ ಚಿಂತನೆ ಮಾಡಿ ಈ ಒಂದು ವಿಷಯದಲ್ಲ ಸರ್ಕಾರಕ್ಕೆ ಬೆಂಬಲ ಕೊಡುವಂಥ ಕೆಲಸ ಆಗಬೇಕು. ಅವರು ಸ್ವಲ್ಪ ಚಿಂತನೆ ಮಾಡಬೇಕು. ನಾವು ಬೆಳೆಯೋ ಬೆಳೆಯಿಂದ ಪಾಪ ಈಗ ಗಂಟಲು ಕ್ಯಾನ್ಸರು ಮತ್ತು ಕ್ಯಾನ್ಸರ್ ಆಗಿ ಜನ ನೋವನ್ನು ಅನುಭವಿಸಾಗೋದು ಬೇಕಾ ಅನ್ನುವಂಥದ್ದು. ಏನೋ ಅಲ್ಲಿ ಚರ್ಚೆಗೆ ಅವಕಾಶ ಮಾಡಿಕೊಟ್ಟಂಥ ಡಿ ಕೆ ಶಿವಕುಮಾರ್ ಅವರಿಗೆ ಈ ಸಂದರ್ಭದಲ್ಲಿ ಮಾಡಿದಂಥ ಒಳ್ಳೆಯ ಕೆಲಸಕ್ಕೆ ನಾವೆಲ್ಲರೂ ಬೆಂಬಲಿಸಬೇಕಾಗ್ತದೆ ಅಂತ ಅನ್ನೋ ಮಾತನ್ನು ಹೇಳ್ತು. ಮತ್ತು ಇದು ನೀವು ಲೈಕ್ ಆಗಿರ್ಬೋದು, ಲೈಕ್ ಆಗದೇ ಇರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಡೆಸ್ಬೋದು. H16 ನ್ಯೂಸ್ ಅಂತ ಸತ್ಯದ ಕೈಗೆ ನೋಡಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.